ನಿಮ್ಮಲ್ಲಿ ಎಲ್ರಿಗೂ ನಾನು ಒಂದೇ ಒಂದು ಪ್ರಾರ್ಥನೆ ಏನು ಅಂದ್ರೆ, ದಯವಿಟ್ಟು ಎಷ್ಟು ಮಟ್ಟಿಗಾಗತ್ತೋ ಪ್ರಚಾರವನ್ನ ಮಾಡಿ. ನನ್ನ ಪ್ರಚಾರ ಅಲ್ಲ, ಸಂಸ್ಥೆ ಪ್ರಚಾರ ಅಲ್ಲ, ಲೋಕಚಿಂತನೆ ಪ್ರಚಾರ ಅಲ್ಲ. ನೀವುಗಳು ಮಾಡಬೇಕಾದ್ದು ದೀಪವನ್ನು ಹಚ್ಚಕ್ಕೆ ಪಕ್ಕದ ಊರಲ್ಲಿ ಎಲ್ಲಾ ಧರ್ಮದವ್ರಿಗೂ ವಿಚಾರ ತಿಳಿಸಿ, ಪಕ್ಕದ ರಾಜ್ಯದಲ್ಲಿ, ಪಕ್ಕದ ಮನೆಯವರಿಗೆ, ದೇಶ ಬಿಟ್ಟಿರ್ತಕ್ಕಂಥವ್ರಿಗೆ, ವಿದೇಶದಲ್ಲಿರ್ತಕ್ಕಂಥವ್ರಿಗೆ, ಯಾರಾದರೂ ನೆಂಟ್ರಿರೋರು, ಗೊತ್ತಿದ್ದವರು ಗೊತ್ತಿಲ್ಲದಿದ್ದವರು ಎಷ್ಟು ಜನ ಇದ್ದಾರೋ ದಯವಿಟ್ಟು ಅಷ್ಟೂ ಜನಕ್ಕೆ ರೆಡಿಯಾಗಿರಿ ಅಂತ ಹೇಳ್ಬಿಡತಕ್ಕಂಥದ್ದು ಒಂದೇ ನಿಮ್ಮನ್ನು ನಾನು ಕೇಳ್ಕೊಳ್ಳೋದು. ಯಾವದ ಕಾರಣಕ್ಕೂ ನಿಮ್ಮಿಂದ ನನಗೇನೂ ಅಪೇಕ್ಷೆ ಇಲ್ಲ. ದುಡ್ಡು ಕಾಸು ಕರ್ಮಣಿ ಯಾವುದೂ ಬೇಕಾಗಿಲ್ಲ. ಯಾಕೆಂದ್ರೆ ಕೊಡ್ತಕ್ಕಂಥವಳು ಅವಳಿರ್ಬೇಕಾದ್ರೆ ಕೊಡೋರು ನೀವ್ಯಾರು? ಬೇಕು ಅಂದ್ರೆ ಸಾಕ್ಷಾತ್ ಅವರೆಲ್ಲ ಏನ್ ಮಾಡ್ತಾಳೆ, ಅವಳೇ ಒದ್ದು ವಸೂಲ್ ಮಾಡ್ತಾಳೆ. ಬೇಡ ಅಂದ ತಕ್ಷಣಕ್ಕೆ ಯಾರ್ದು ಮುಟ್ಟಲ್ಲ ಅವಳು. ಅದಕ್ಕೆ ಅವಳಿಚ್ಛೆ ಭಗವಂತನ ಪರರಿಚ್ಛೆ. ಅದರಿಂದ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆದ್ರೆ ಆವತ್ತಿನ ದಿವಸ 2012ಕ್ಕೆ 3 ರಹಸ್ಯಗಳನ್ನ ಹೇಳ್ತೀನಿ. ಆ 3 ರಹಸ್ಯಗಳು ಏನು ಅಂದ್ರೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿ ಬರುತ್ತೆ, ಮೊದಲನೇದು. ಎರಡನೇದು, ಪಾರ್ವತಿ ಪರಮೇಶ್ವರರು ಸೇರ್ತಾ ಇದ್ದಾರೆ. ಆ ಪಾರ್ವತಿ ಪರಮೇಶ್ವರರು ಸೇರೋದು ಇದೇ ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ. ಸಾಕ್ಷಾತ್ ಪರಮೇಶ್ವರನು ಕೈಲಾಸವನ್ನ ಬಿಟ್ಟು ದಕ್ಷಿಣಕ್ಕೆ ಬಂದುಬಿಡ್ತಾನೆ. ಪಂಚಗಂಗಾ ಸ್ವರೂಪದಲ್ಲಿರ್ತಕ್ಕಂಥ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶದಲ್ಲಿ ಇದೇ ಮೈಸೂರು ಬೆಂಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಬಂದು ಕೂತ್ಕೊಂತಾನೆ. ಈಗ ಆಲ್ರೆಡಿ ಎಲ್ಲಾ ದೇವತೆಗಳು ಬಂದು ಆಗೋಗಿದೆ. ಎಲ್ಲಾ ದೇವತೆಗಳು ಅಂದ್ರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿಗಳು, ಸಪ್ತ ಋಷಿಗಳ ಸಮೇತವಾಗಿ 7 ಚಿರಂಜೀವಿಗಳು. ಈ 7 ಚಿರಂಜೀವಿಗಳು ಇನ್ಯಾರೂ ಅಲ್ಲ, ಪ್ರತಿಯೊಬ್ಬರು ನೀವೇನಂತ ಇದ್ದೀರಾ, 3,80,000 ಜನ, ಎಷ್ಟೋ ಜನ ವೆಸ್ಟ್ ಜರ್ಮನಿಲಿ ಬಂದು ಇಳಿದಿದ್ದಾರೆ. ಇವರು ಬಂದು ಇಂದ್ರನ್ನ ಭೇಟಿ ಕೂಡ ಮಾಡಿದ್ದಾರೆ. ಅಯ್ಯೋ ಏನಪ್ಪಾ ಇದು ಆಶ್ಚರ್ಯವಾಗಿದೆ, ಇಂದ್ರನ್ ಯಾರಾದ್ರೂ ಭೇಟಿ ಮಾಡ್ತಾರ ಅಂತ. ನೀವುಗಳೆಲ್ಲ ಏನು ಮಾಧ್ಯಮದಲ್ಲಿ ಟಿವಿಲಿ ನೋಡ್ತಾ ಇದ್ದೀರಾ, ಅಥವಾ ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಜಾಗ್ರಫಿ ಮುಖಾಂತರ ನೋಡ್ತಾ ಇದ್ದೀರಾ, ಅಥವಾ ಯಾವ ಕಾಲಕ್ಕೂ ಅನಿಮಲ್ ಪ್ಲಾನೆಟ್ ಮುಖಾಂತರ ನೋಡ್ತಾ ಇದ್ದೀರಾ, ಏನ್ ಗೊತ್ತಾ, ಆ ಏಲಿಯನ್ಸ್ ಅನ್ನೋದು ಇನ್ಯಾವುದೂ ಅಲ್ಲ, ಸಾಕ್ಷಾತ್ ಇದೇ ದೇವತೆಗಳು. ನಮ್ಮ ಸಾಧಾರಣ ಮನುಷ್ಯ ಕಣ್ಣಿಗೆ ದೇವತೆಗಳು ಒಳ್ಳೆ ಸ್ವರೂಪದಲ್ಲಿ ಕಾಣೋದಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಪಾಪಕರ್ಮಗಳು ಮಾಡಿರೋರು. ನಮಗೆ ಗೊತ್ತಿಲ್ಲದೆ ಅವನು ಭಿಕ್ಷುದವನ ಸ್ವರೂಪದಲ್ಲಿ ಬರ್ಬೋದು, ಹುಚ್ಚಿಯ ಸ್ವರೂಪದಲ್ಲಿ ಬಂದಿರಬಹುದು. ಆದರೆ ಖಂಡಿತವಾಗ್ಲೂ ಎಲ್ಲರೂ ಬಂದಾಯ್ತು, ಪರಮೇಶ್ವರನ ಸ್ವಾಗತ ಮಾಡಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಆವತ್ತಿನ ದಿವಸ ತಿರುಪತಿಲಿರ್ತಕ್ಕಂಥ ಶ್ರೀನಿವಾಸನಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಏನಿದ್ದಾಳೆ, ಇವರಿಬ್ಬರು ಸೇರೋ ಸಮಯನೇ. ಅದಕ್ಕೋಸ್ಕರ ಪಶ್ಚಿಮದಲ್ಲಿ ಗುಜರಾತ್ ಇಂದ ಕೇರಳವರೆಗೂ, ಮಂಗಳೂರು, ಉಡುಪಿಯಿಂದ ಎಲ್ಲ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪೂರ್ತಿಯಾಗಿರ್ತಕ್ಕಂಥ ಅಷ್ಟೂ ದೇವತೆಗಳ ಸಮೇತವಾಗಿ ಪಶ್ಚಿಮದಲ್ಲಿ ಆಗ್ತಕ್ಕಂಥ ಘೋರ ಅನಾಹುತ, ನೀರಲ್ಲಿ ಪ್ರಳಯ, ಪ್ರಕೃತಿ ಲಯ. ಮೊದಲು ನೀವು ಸಮುದ್ರದ ಒಳಗೆ 1 ಕಿಲೋಮೀಟರ್, ಎಷ್ಟೋ 1 ಕಿಲೋಮೀಟರ್ ಒಳಗೆ ನೀರೊಳಗೆ ಹೋದ್ರೂ ಸಿಹಿ ನೀರು ಸಿಗ್ತಾ ಇತ್ತು. ಯಾಕೆಂದ್ರೆ ಅಷ್ಟು ಫೋರ್ಸ್, ಆ ನೀರು ತಳ್ಕೊಂಡು ಹೋಗಿ ಉಪ್ಪಿನಂಶ ಖಾಲಿ ಮಾಡಿ 1 ಕಿಲೋಮೀಟರ್ ಸಮುದ್ರದೊಳಗೆ ಹೋದ್ರೂ ಸಿಹಿ ನೀರು ಸಿಗ್ತಾ ಇತ್ತು. ಯಾಕೆಂದ್ರೆ 5 ಅಡಿ ಕರಗ್ತಾ ಇತ್ತು ವರ್ಷಕ್ಕೆ. ಇವತ್ತು ಪ್ರತಿ ತಿಂಗಳು 5 ಅಡಿ ಕರಗ್ತಾ ಇದೆ ಹಿಮಾಲಯ. ಅದಕ್ಕೆ ಸರಾಮ್ ವಿಶ್ವೇಶ್ವರಯ್ಯ ಅವರು, ನಮ್ಮ ಮುತ್ತಾತನವರು, ಅವರು ಇವತ್ತಿಗೂ ಏನು ಹೇಳಿದ್ರು ಅಂದ್ರೆ, ಗಂಗಾ ಕಾವೇರಿ ಪ್ರಾಜೆಕ್ಟ್ ಮಾಡಿ ಅಕಸ್ಮಾತ್ ನೀವು ಮಾಡದೇ ಇದ್ರೆ ಅದು ತನ್ನಕ್ಕೆ ತಾನೇ ಸೇರುತ್ತೆ, ಎಲ್ಲ ಕೆರೆಗಳು ಒಂದು ನದಿ ಆಗತ್ತೆ ಅಂತ ಹೇಳಿದ್ರು. ಮೊದಲು ಒಂದೇ ನದಿ ಇದ್ದಿದ್ದು, ಎಲ್ಲಾ ಕಾರಣಕ್ಕೂ ಇಷ್ಟೊಂದು ನದಿ ಇರಲಿಲ್ಲ. ಎಲ್ಲಾ ನದಿಗಳು ಒಂದೇ ಇತ್ತು, ಗಂಗಾ ಕಾವೇರಿ ಎರಡೇ. ಯಾಕೆ ಅಂದ್ರೆ ಎಲ್ಲೆಲ್ಲಿ ನೀರೆಲ್ಲ ಒಣಗ್ತಾ ಬಂತು, ಹಳ್ಳಗಳು ಎಲ್ಲಿತ್ತು ಅದೆಲ್ಲ ಕೆರೆಗಳಾಗಿ ಮಾರ್ಪಡ್ತು ಇಡೀ ಭಾರತ ದೇಶದಲ್ಲಿ. ಅದಕ್ಕೋಸ್ಕರ ಪ್ಲಾಟ್ಯೂ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಏನ್ ಹೇಳ್ತೀವಿ, ಉಜ್ಜಯಿನಿ ಮಹಾಕಾಳೇಶ್ವರನಿಂದ ಕನ್ಯಾಕುಮಾರಿವರೆಗೂ ನೀವು ಸರಿಯಾಗಿ ತಲೆಯೊಳಗೆ ಗಮನ ಇಟ್ಟು ನೋಡ್ಕೊಳ್ಳಿ. ನಾಲ್ಗೆ ಹೇಗಿದೆ ಹಾಗೆ ಇರೋದು ನಮ್ಮ ಭಾರತ ದೇಶ, ಇಂಡಿಯಾ. ಅದಕ್ಕೆ ಇಡೀ ಜಗತ್ತಿನ ಎಲ್ಲಾ ಭಾಷೆಗಳನ್ನು ಮಾತಾಡಕ್ಕೆ ನಮ್ಮ ಭಾರತ ದೇಶದವ್ರಿಗೆ ಮಾತ್ರ ಸಾಧ್ಯ. ಆದ್ರೆ ಎಲ್ಲಾ ಭಾಷೆಗಳನ್ನು ಅವ್ರು ಮಾತಾಡಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ನಾಲ್ಗೆಯಲ್ಲಿ 3 ಸೈಡ್ ಆಫ್ ದಿ ವಾಟರ್, ಅಂದ್ರೆ 3 ಪಟ್ಟು ನೀರಿರ್ತಕ್ಕಂಥ ಈ ಭೂಗೋಳದಲ್ಲಿ ಬಹಳ ವಿಶೇಷಕರವಾಗಿದ್ದು. ಅದೇ ದಿನ ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿ ಬರುತ್ತೆ. ಇಲ್ಲಿ ಕೃಷ್ಣ ಪರಮಾತ್ಮ ಯಾಕೆ ಬಂದ ಅಂದ್ರೆ, ದ್ವಾಪರ ಯುಗದಿಂದ ಕಲಿಯುಗದ 2012ಕ್ಕೆ ಅಕ್ಟೋಬರ್ 26ನೇ ತಾರೀಕಿಗೆ ಕರೆಕ್ಟ್ ಆಗಿ 5500 ವರ್ಷಗಳಾಗತ್ತೆ ದ್ವಾಪರ ಯುಗಕ್ಕೂ ಕಲಿಯುಗಕ್ಕೆ. ಆ ಸಮಯದಲ್ಲಿ ಗಾಂಧಾರಿ ಶಾಪ ಹಾಕಿದಾಳೆ. ಏನಂತ ಶಾಪ ಹಾಕಿದಾಳೆ, ಕೃಷ್ಣ ನೀನು ಈ ಧರ್ಮ 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 ಅಂತ ಒದ್ದಾಡಿ ಏನು ಯುದ್ಧವನ್ನ ಮಾಡಿದ್ಯಾ, ಈ ಧರ್ಮದಲ್ಲಿ ನನ್ನ ಮಕ್ಕಳನ್ನ ಕಾಪಾಡ್ಬೋದಾಗಿತ್ತು, ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು. ಆದ್ರೆ ಅಧರ್ಮವನ್ನ ಮಾಡಿರ್ತಕ್ಕಂಥ ನೀನು ಕಲಿಯುಗವೆಲ್ಲ ಅಧರ್ಮವಾಗ್ಲಿ ಅಂತ, ಅದಕ್ಕೆ ನೀವೆಲ್ಲ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು, ನಾವೆಲ್ಲ ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ನಮ್ಗೆ ಯಾರಿಗೂ ಕಷ್ಟ ತಪ್ಪಿದ್ದಿಲ್ಲ. ಎಲ್ರಿಗೂ ದುರಹಂಕಾರ, ಅಹಂಭಾವ ಎಲ್ಲವೂ ಇದೆ. ಯಾಕೆ ಅಂದ್ರೆ ಕಲಿಯುಗದಲ್ಲಿ ಒಳ್ಳೆಯವರು ಅಂತ ಅನ್ಸ್ಕೊಂಡ್ರು ಸಹ ಭಗವಂತ ನಮ್ಮನ್ನು ಕಾಪಾಡಲ್ವಂತೆ.
ಆದರೆ ಕೆಟ್ಟಗಳಿಗೆ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಗೆಲ್ಲರಿಗೂ ಕೆಟ್ಟವರಿಗೆ ಕಾಲ ಅಂತ ಈ ಕಲಿಯುಗ. ಆದ್ರಿಂದ ನೀವೆಲ್ಲ ಏನ್ ಮಾಡಬೇಕು, ದಯವಿಟ್ಟು ಆ ಕಲಿಕಾಲದಲ್ಲಿ ಪ್ರತಿಯೊಬ್ಬನು ನಾವುಗಳು ಯಾರಿಗೆ ಶಾಪ ಹಾಕಿದಾಳೆ ಗಾಂಧಾರಿ? ವಿಶ್ವಾತ್ಮನಾಗಿರ್ತಕ್ಕಂಥ ಕೃಷ್ಣ. ಅಂದ್ರೆ ಇಡೀ ವಿಶ್ವಕ್ಕೆ ಬ್ರಹ್ಮಾಂಡವೆಲ್ಲ ಅಡಗಿರಿಸ್ತಕ್ಕಂಥ ಕೃಷ್ಣ ಪರಮಾತ್ಮನ ಒಳಗೆ ಅಷ್ಟೂ ದೇವತೆಗಳು ಅಡಗಿರೋದ್ರಿಂದ 300 ಮುಕ್ಕೋಟಿ ದೇವತೆಗಳು ಅದರೊಳಗೆ ಅಡಗೋಗಿರೋದ್ರಿಂದ ಅವನಿಗೆ ಹಾಕಿರೋ ಶಾಪವೇ ಇವತ್ತಿನ ದಿವಸ ನಾವು ಅನುಭವಿಸ್ತಾ ಇರೋದು, ವಿಶ್ವವೆಲ್ಲ ಅನುಭವಿಸ್ತಾ ಇರೋದು. ಎರಡನೇ ಶಾಪ, ಕೃಷ್ಣ ಧರ್ಮ ಧರ್ಮ ಅಂತ ಏನು ಹೇಳ್ತಿದೆ, ಅಧರ್ಮವಾಗ್ಲಿ, ನನ್ನ ವಂಶ ನಿರ್ವಂಶ ಮಾಡಿರೋದ್ರಿಂದ ನಿನ್ನ ವಂಶ ಪೂರ್ತಿ ನಿರ್ವಂಶವಾಗ್ಲಿ, ನಿನಗೆ ವಂಶವೇ ಇಲ್ಲದೆ ಹೋಗ್ಲಿ ಅಂತ ಶಾಪ ಹಾಕಿದ್ಲು. ಈ ಗಾಂಧಾರಿ ಇನ್ಯಾರೋ ಅಲ್ಲ, ಸಾಕ್ಷಾತ್ ಗೌರಿ ಪರಮೇಶ್ವರನ ಪತ್ನಿ. ಇವತ್ತಿನ ದಿವಸ ಎಲ್ಲಾ ನ್ಯಾಯಾಲಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಕಣ್ಣು ಕಟ್ಟು ಬಟ್ಟೆ ಕಟ್ಕೊಂಡಿರೋ ತಕ್ಕಡಿ ದೇವತೆ ಆ ಧರ್ಮ ದೇವತೆನೇ ಸಾಕ್ಷಾತ್ ಗೌರಿ. ಈಗ ಕೊನೆಯದಾಗಿ ಅವಳು ಹೇಳ್ತಾಳೆ, ಎಲ್ಲ ಶಾಪಗಳ ವಿಮೋಚನೆ ಆಗಿರ್ತಕ್ಕಂಥ ನಿನಗೆ ಜ್ಞಾಪಕ ಶಕ್ತಿನೇ ಹೊಟ್ಟೋಗ್ಲಿ ಅಂತ. ಅದಕ್ಕೋಸ್ಕರ ಆ ಕೊನೆ ಕಲಿಯುಗದಲ್ಲಿ 2012 ಮೇ 6ನೇ ತಾರೀಕು ಜ್ಞಾಪಕ ಶಕ್ತಿ ಬರುತ್ತೆ ಕೃಷ್ಣನಿಗೆ. ಆ ಸಮಯದಲ್ಲಿ 12 ಪ್ಲಾನೆಟ್ಗಳು ಪೂರ್ತಿಯಾಗಿ, ಅಂದ್ರೆ ಇನ್ನೂ 2 ಗ್ರಹಗಳು ಸೇರಿ ನಾವು 9 ಗ್ರಹಗಳು ಸೇರಿ ಈ ಗುರು ಅಂತಕ್ಕಂಥ ಜುಪಿಟರ್, ಸ್ವಲ್ಪ ಮಟ್ಟಿಗೆ ಗಮನ ಇಟ್ಟು ಕೇಳಿ. ಆ ಗುರು ಅನ್ನೋದು ನಮ್ಮಲ್ಲಿ ಜುಪಿಟರ್ ಅಂತ ಕರಿತೀವಿ. 1340 ಭೂಮಿಯನ್ನ ಒಂದು ಗುರು ಒಳಗೆ ಹಾಕ್ಬೋದು, ನಮ್ಮ ಭೂಮಿಯನ್ನ. ಅಷ್ಟು ದೊಡ್ಡ ಗುರು ಅದು. ಅಂದ್ರೆ ಈ ಭೂಮಿ ಎಷ್ಟು ಗಾತ್ರವಾಗಿರ್ತಕ್ಕಂಥದ್ರಲ್ಲಿ ಮಧ್ಯ ಸಿಲುಕ್ ಹೋಗಿದೆ. ಅಂದ್ರೆ ಎಲ್ಲಿ ಕೂತಿದ್ದಾನೆ? ಮೀನರಾಶಿಯಲ್ಲಿ ಕೂತಿದ್ದಾನೆ, ನೀರಲ್ಲಿ ಕೂತಿದ್ದಾನೆ. ಆ ಮೀನರಾಶಿನೇ ಮೋಕ್ಷ ಸ್ಥಳ. ಕೊನೆಯದಾಗಿ ಕನ್ಯಾ ರಾಶಿಯಲ್ಲಿ ಶನೇಶ್ವರನು ಕೂತಿದ್ದಾನೆ. ಆ ಕನ್ಯಾ ರಾಶಿಯಲ್ಲಿ 7.5 ಅಂದ್ರೆ 7 ರಾಟ ಶನಿ ನಿಮ್ಗೆ ಏನ್ ಬರ್ತಾ ಇದ್ದಾನೆ, ಅದನ್ನ ಸ್ಯಾಟರ್ನ್ ಅಂತ ಕರಿತೇವೆ. 1210 ವಿಶೇಷವಾಗಿರ್ತಕ್ಕಂಥ ಒಂದು ಭೂಮಿಯನ್ನ ಒಳಭಾಗದಲ್ಲಿ, ಅಂದ್ರೆ 1210 ಭೂಮಿಗಳನ್ನ ಒಂದು ಶನಿ ಒಳಗೆ ಸೇರಿಸಬಹುದು. ಶನಿಗೆ 24 ವಿಶೇಷವಾಗಿರ್ತಕ್ಕಂಥ ಚಂದ್ರಗಳು. ಎಷ್ಟೋ? 24 ಚಂದ್ರಗಳು. 28 ಚಂದ್ರಗಳು ಜುಪಿಟರ್ಗೆ, ಅಂದ್ರೆ ಗುರುವಿಗೆ 28 ಚಂದ್ರಗಳು. ಗುರುವಿನ 6 ಚಂದ್ರಗಳು ನಮ್ಮ ಭೂಮಿಗಿಂತ 4 ಪಟ್ಟು ದೊಡ್ಡದು. ಗುರುವಿನ 6 ಚಂದ್ರಗಳು ನಮ್ಮ ಭೂಮಿಗಿಂತ 6 ಪಟ್ಟು ದೊಡ್ಡದು. 3 ಚಂದ್ರಗಳು ಶನಿಗೇನಿದೆ ಅದು ನಮ್ಮ ಭೂಮಿಗಿಂತ 4 ಪಟ್ಟು ದೊಡ್ಡದು. ಇಷ್ಟಿಷ್ಟು ದೊಡ್ಡ ಚಂದ್ರ ಇದೆ. ಅದಕ್ಕೆ ಕೋಟಿ ಸೂರ್ಯ ಸಮಪ್ರಭನಾಗಿರ್ತಕ್ಕಂಥ ಯಾರೋ? ಮಹಾಗಣಪತಿ. ಅದಕ್ಕೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದ. ಅದಕ್ಕೆ ಅಷ್ಟು ಕೋಟಿ ಸೂರ್ಯನಿಗೆ ಸಮಪ್ರಭನಾಗಿರ್ತಕ್ಕಂಥ ಗಣಪತಿಯ ಸ್ಮರಣೆಯನ್ನ ಯಾವ ಕಾರಣಕ್ಕೂ ಬಿಡಬೇಡಿ, ಪರಿಪೂರ್ಣವಾಗಿ ಅವನ ಕ್ಷಮಿಸಿಕೊಳ್ಳಿ.